ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಮಾತಾಡ್ತಿರುವಂಥ ಟಾಪಿಕ್ ಯಾವುದಪ್ಪ ಅಂತಂದರೆ ಟ್ರಿಗ್ನೋಮೆಟ್ರಿ. ನಿನ್ನೆ ಆಲ್ರೆಡಿ ಏನು ಮಾಡಿದೆವಪ್ಪ ಅಂದರೆ ಸಮ್ ಟಾಪಿಕ್ಸ್ನ ನೋಡಿದ್ದೇವೆ, ಅದರಲ್ಲಿ ಸಮ್ ಕಾನ್ಸೆಪ್ಟ್ನ ನೋಡಿದ್ದೇವೆ. ಇವಾಗ ಏನು ಮಾಡೋವಪ್ಪ ಅಂತಂದರೆ ಇದರಲ್ಲಿ ಮೇನ್ ಫಸ್ಟ್ ಏನಪ್ಪ ಅಂದರೆ ರೆಸಿಪ್ರೋಕಲ್ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು. ರೆಸಿಪ್ರೋಕಲ್ ಬಗ್ಗೆ ಐಡಿಯಾ ಐತಪ್ಪ ಅಂದರೆ ಏನಪ್ಪ 3 ಮಾರ್ಕ್ಸಿನ ಕ್ವಶನ್ಸ್ ಇದ್ರ ಮೇಲೆ ಅರೈಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಏನಂದರೆ ರೆಸಿಪ್ರೋಕಲ್ಸ್ ಕೂಡ ರೆಸಿಪ್ರೋಕಲ್ಸ್ ಸೈನ್ ಥೀಟಾ ಇದೆನಾ, ಇದನ್ನ ರೆಸಿಪ್ರೋಕಲ್ ಆಗಿ ಹೆಂಗೆ ಬರಿಬೋದಪ್ಪ ಅಂದರೆ 1// ಕೊಸೆಕ್ ಥೀಟಾ ಅಂತ 1// ಕೊಸೆಕ್ ಥೀಟಾ. ನೆಕ್ಸ್ಟ್ ಏನಪ್ಪ ಅಂತಂದರೆ ಕಾಸ್ ಥೀಟಾದು ರೆಸಿಪ್ರೋಕಲ್ ಏನಾಗುತ್ತೆ ರೀ 1// ಸೆಕೆಂಡ್ ಥೀಟಾ. ನೆಕ್ಸ್ಟ್ ಟ್ಯಾನ್ ಥೀಟಾದು ರೆಸಿಪ್ರೋಕಲ್ ಏನಾಗ್ತೈತೆ ರೀ 1// ಕಾಡ್ ಥೀಟಾನ. ಇಲ್ಲಿ ನೋಡಿ ರೆಸಿಪ್ರೋಕಲ್ಸ್ ರೀ, ಇಷ್ಟು ಗೊತ್ತಿದ್ರೆ ಸಾಕು. ಆಲ್ಮೋಸ್ಟ್ ಏನಪ್ಪ ಅಂದರೆ 3 ಮಾರ್ಕ್ಸಿನ ಕ್ವಶನಲ್ಲಿ ಟಚ್ ಮಾಡ್ಬೋದು ಇದು. ನೆಕ್ಸ್ಟ್ ನೋಡಿ ಇದೇ ಥರ ಏನು ಬರ್ತೈತಪ್ಪ ಅಂದರೆ ಐಡೆಂಟಿಟೀಸ್ ಬರ್ತಾವೆ ರೀ, ಇಂಪಾರ್ಟೆಂಟ್ ಐಡೆಂಟಿಟೀಸ್. ಏನಪ್ಪ ಅಂತಂದರೆ sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ಸ್ ಟು 1. ನೆಕ್ಸ್ಟ್ 1 ಪ್ಲಸ್ tan ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ಸ್ ಟು secant ಸ್ಕ್ವೇರ್ ಥೀಟಾ. ನೆಕ್ಸ್ಟ್ 1 ಪ್ಲಸ್ cot ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ಸ್ ಟು cosec ಸ್ಕ್ವೇರ್ ಥೀಟಾ ಅಂತ. These identities are very important. These are the reciprocals. These are the identities. ಓಕೆನಾ? ಇಷ್ಟು ಗೊತ್ತಿದ್ರೆ ಏನು ಮಾಡ್ಬೋದಪ್ಪ ಅಂತಂದರೆ 3 ಮಾರ್ಕ್ಸಿನ ಕ್ವಶನ್ನ ಟಚ್ ಮಾಡ್ಬೋದು. ಇಲ್ಲಿ ನೋಡಿ ಏನು ಕ್ವಶನ್ ಕೇಳಿದಾನಪ್ಪ ಅಂತಂದ್ರೆ ಪ್ರೂವ್ ದ್ಯಾಟ್ 1// secant a minus 1 plus 1// secant a plus 1 is equals to 2 cosec a cot a ಅಂತ ಪ್ರೂವ್ ಮಾಡಕ್ಕೆ ಕೇಳಿದಾನೆ. ಈ ಥರ ಕ್ವಶನ್ ಕಂಡ ತಕ್ಷಣ ಏನು ಮಾಡಬೇಕಪ್ಪ ಅಂತಂದರೆ LHS ಇದೆ. ದಿಸ್ ಒನ್ ಇಸ್ ದ LHS, ದಿಸ್ ಒನ್ ಇಸ್ ದ RHS. LHS ಅಂತ ತಗೊಂಡು ಏನು ಮಾಡಬೇಕು ಅಂದರೆ RHS ಅನ್ನ ಪ್ರೂವ್ ಮಾಡೋಣ. ಓಕೆನಾ? ಇವಾಗ ನೋಡಿ ಫಸ್ಟ್ ಏನು ಕೊಟ್ಟನ್ರಿ ಬೈ LHS ನಾವೇನು ಮಾಡ್ಬೇಕೀಗ 2 cosec a cot a ಅಂತ ಪ್ರೂವ್ ಮಾಡೋಣ. ಓಕೆನಾ? ಇಲ್ಲಿ ನೋಡಿ ಈ ಥರ ಕ್ವಶನ್ ಕಂಡ ತಕ್ಷಣ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಸಮ್ ಟೈಮ್ಸ್ sin a + 1 ಅಥವಾ cos a + 1 ಹಿಂಗೇನೋ ಕೊಟ್ಟಿರ್ತಾನೆ ರೀ. ಈ ಥರ ಕ್ವಶನ್ ಕಂಡ ತಕ್ಷಣ ಫಸ್ಟ್ ಏನು ಮಾಡಿರಿ LCM ತೆಗೀರಿ. LCM ಏನಾಗುತ್ತೆ ಇದ್ರದ್ದು LCM ಏನಾಗುತ್ತೆ, ಈಗ ಸಪೋಸ್ ನೋಡಿ 1/2 ಪ್ಲಸ್ 1/3 ಥರ LCM ಏನಾಗ್ತದೆ ರೀ LCM ದಿಸ್ 2 ಆರ್ ಪ್ರೈಮ್ ನಂಬರ್ ಅದಾವ ರೀ. ಪ್ರೈಮ್ ನಂಬರ್ ಇದ್ದಾಗ LCM ಏನಾಗ್ತದೆ ರೀ ಅದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಅದ್ರ ಮಲ್ಟಿಪ್ಲಿಕೇಶನ್ ಏನಾಯ್ತದೆ 2 3s 6. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ LCM ಫೈಂಡ್ ಔಟ್ ಮಾಡ್ಬೇಕಾದಾಗ 2 ಎಷ್ಟು 6 ರೀ, 2 3s 6. ನೆಕ್ಸ್ಟ್ 3 2s 6 ರೀ. ನೆಕ್ಸ್ಟ್ ಏನು ಮಾಡ್ತೀರಾ 1 3s 3 ಪ್ಲಸ್ 1 2s 2 ಈಸ್ ಈಕ್ವಲ್ಸ್ ಟು 5/6 ಅಂತ ಹೇಳ್ತೀರಲ್ಲ. ಇಲ್ಲಿ ಏನಾಗಿದ್ದು ರೀ ನಂಬರ್ಸ್ ಎರಡು ಪ್ರೈಮ್ ನಂಬರ್ ಆಗಿದ್ವು ಅಂದರೆ ಬೇರೆ ಅಂದರೆ ಒಂದೇ ಟೇಬಲಲ್ಲಿ ಎರಡು ಬರಲ್ಲ. ಇಲ್ಲಿ ನೋಡಿ ಇದೇ ರೀತಿಯಾಗಿ ಏನಾಗುತ್ತೆ ದೀಸ್ 2 ಆರ್ ಡಿಫ್ರೆಂಟ್. ಓಕೆ, secant a - 1 secant a + 1 ಡಿಫ್ರೆಂಟ್ ಏನ್ರಿ. ಡೈರೆಕ್ಟ್ ಇಲ್ಲಿ ಏನು ಮಾಡಿರಿ ನಿಮಗೆ ಅಂದರೆ ಇದೆಲ್ಲ ಐಡಿಯಾ ಐತಪ್ಪ ಅಂದರೆ ಸಾಲ್ವ್ ಮಾಡಿರಿ. ಇಲ್ಲಾಂದ್ರೆ ಡೈರೆಕ್ಟಾಗಿ ಈ ಥರ ಇತ್ತಪ್ಪ ಅಂದರೆ ಡೈರೆಕ್ಟಾಗಿ ಏನು ಮಾಡಿದ್ರಿ ಇದಕ್ಕೆ ಮಲ್ಟಿಪ್ಲೈ ಮಾಡಿರಿ, ಇದನ್ನ ಮಲ್ಟಿಪ್ಲೈ ಮಾಡಿರಿ. ಇಲ್ಲ ಅದನ್ನೇ ಮಾಡಿ ನೋಡಿರಿ, ಇಲ್ಲಿ 3ನ ಇದಕ್ಕೆ ಮಲ್ಟಿಪ್ಲೈ ಮಾಡಾಕತ್ತೀವಿ, 2ನ ಇದಕ್ಕೆ ಮಲ್ಟಿಪ್ಲೈ ಮಾಡಾಕತ್ತೀವಿ. ಹೌದಾ? ಇಲ್ಲಿ ನೋಡಿ 1 × secant a + 1 ಅಂದರೆ ಏನಾಗ್ತದೆ ರೀ secant a + 1 ಇಲ್ಲಿ ಪ್ಲಸ್ secant a - 1 × 1 ಮಾಡಿದರೆ ಏನಾಗ್ತದೆ ರೀ secant a - 1 LCM ಏನಾಗ್ತದೆ ರೀ. ಇಲ್ಲಿ ನೋಡಿ ಇವೆರಡದು ಮಲ್ಟಿಪ್ಲೈ ಮಾಡಿದ್ದೀನಿ ಆ್ಯಕ್ಚುಲಿ ಇದನ್ನು 2 3s ಅಂತ 2 3s 6 ತೊಗೊಂಡಿದ್ದಾರೆ ನಾನು ಆ್ಯಕ್ಚುಲಿ. ಇಲ್ಲಿ ಏನು ಮಾಡ್ಬೇಕು ರೀ ಇವೆರಡದು ಮಲ್ಟಿಪ್ಲೈ ಮಾಡ್ಬೇಕು. ಮಾಡಿರಿ secant a - 1 secant a + 1. ನೆಕ್ಸ್ಟ್ ಏನು ಮಾಡ್ತೀರಿ ಇಲ್ಲಿ ನೋಡಿ ಒಂದು +1 ಇದೆ -1 ಇದೆ, ಎರಡು ಏನಾಗ್ತದೆ ರೀ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೋಡಿ secant a + secant a ಅಂತಂದ್ರೆ ಏನಾಗ್ತದೆ ರೀ 2 secant a ಆಗ್ತೈತಿ. 2 secant a / ಎರಡು ಮಲ್ಟಿಪ್ಲೈ ಮಾಡಿರಿ secant a - 1 secant a + 1 ಅಂದ್ರೆ ಏನಾಗ್ತದೆ ರೀ ಹೆಂಗಿದೆ ನೋಡ್ರಿ ಇದು a - b a + b ಇದ್ದಂಗೆ ಐತಿ ಐಡೆಂಟಿಟಿ. a² - b².
ಇವೆರಡನ್ನೂ ಏನು ಮಾಡ್ರಿ ಇವಾಗ ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ 1 ಸ್ಕ್ವೇರ್ ಅಂತ, ಓಕೆನಾ. 2 ಸೆಕೆಂಡ್ ಎ ಡಿವೈಡೆಡ್ ಬೈ, ಇಲ್ಲಿ ನೋಡಿ ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ 1 ಸ್ಕ್ವೇರ್ ಅಂದರೆ ಮೀನಿಂಗ್ ಏನು ರೀ, 1 ಸ್ಕ್ವೇರ್ ಅಂದರೆ 1 ಓನ್ಲಿನ, 1 ಸ್ಕ್ವೇರ್ ಮೀನ್ಸ್ 1 ಅಂತಾನೆ, ಹೌದಾ. ಇಲ್ಲಿ ನೋಡ್ರಿ ಐಡೆಂಟಿಟಿ ಹೇಳಿದ್ದೆ ಅವಾಗಲೇ, ಐಡೆಂಟಿಟಿ ಹೇಳಿದೆ, ಏನು ಹೇಳಿದ್ದೆ ರೀ, ಇಲ್ಲಿ ನೋಡಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಸ್ ಈಕ್ವಲ್ಸ್ ಟು ಸೆಕೆಂಡ್ ಸ್ಕ್ವೇರ್ ಎ ಅಂತ ಹೇಳಿದೆ, ಓಕೆನಾ. ಈ ಟ್ಯಾನ್ ಸ್ಕ್ವೇರ್ ಇಲ್ಲೇ ಹೇಳ್ರಿ, ಸೆಕೆಂಡ್ ಸ್ಕ್ವೇರ್ ಎ, ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ಸ್ ಟು ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ 1. ಇದು ಏನಾಗುತ್ತೆ ರೀ, ಆ ಸೈಡ್ ತೊಗೊಂಡು ಹೋದ್ರೆ ನೆಗೆಟಿವ್ ಆಗುತ್ತೆ, +1 ಇದೆ, ಆ ಸೈಡ್ ತೊಗೊಂಡು ಹೋದ್ರೆ ಈಕ್ವಲ್ಸ್ ಟು ಸೈಡ್ ಕ್ರಾಸ್ ಮಾಡೋದಕ್ಕೆ -1 ಆಗುತ್ತೆ, ಓಕೆನಾ, -1 ಆಗುತ್ತೆ. ಸೆಕೆಂಡ್ ಸ್ಕ್ವೇರ್ ಎ -1 ಅಂದ್ರೆ ಏನು ಬರಿಬೋದು ರೀ, ಟ್ಯಾನ್ ಸ್ಕ್ವೇರ್ ಬರಿಬೋದಾ, ಟ್ಯಾನ್ ಸ್ಕ್ವೇರ್ ಎ, ಓಕೆ. ಇಲ್ಲಿ ನೋಡಿ ರೆಸಿಪ್ರೋಕಲ್ಸ್ ಬಗ್ಗೆ ಏನಿದೆ ಮಾತಾಡಿದ ಅವಾಗಲೇ, ರೆಸಿಪ್ರೋಕಲ್ಸ್ ಹೆಂಗೆ ಬರಿತೀವಿ ರೀ, ಕಾಸ್ ಥೀಟಾನ ಹೆಂಗೆ ಬರಿಬೋದು ಅಂತ ಹೇಳಿದೆ ರೀ, 1 ಡಿವೈಡ್ ಬೈ ಸೆಕೆಂಡ್ ಥೀಟಾ ಅಂತ ಬರಿಬೋದು ಅಂತ ಹೇಳಿದೆ, ಓಕೆನಾ. ಅದೇನಾದ್ರೂ ಸೆಕೆಂಡ್ ಥೀಟಾ ಇಲ್ಲಿ ಬರೆದ್ರೆ ಕಾಸ್ ಥೀಟಾ ಏನಾಗ್ತದೆ ರೀ, ಇದು ಈ ಕಡೆ ಹೋದ್ರೆ ಇದು ಏನಾಗ್ತದೆ ರೀ, ಈ ಸೈಡ್ ಬರುತ್ತೆ 1 ಡಿವೈಡ್ ಬೈ ಕಾಸ್ ಥೀಟಾ, ಓಕೆನಾ. ಇಲ್ಲಾಂದ್ರೆ ಇನ್ನೊಂದು ಸ್ಟೆಪ್ ಹಂಗೆ ಹೇಳ್ರಿ ನೋಡ್ರಿ, 2 ಸೆಕೆಂಡ್ ಎ, ಇದು ರೆಸಿಪ್ರೋಕಲ್ ಏನಾಗ್ತದೆ ರೀ, ಟ್ಯಾನ್ ಅಂತ, ರೆಸಿಪ್ರೋಕಲ್ ಏನಾಗತ್ತೆ ರೀ, ರೆಸಿಪ್ರೋಕಲ್ ಅಂದ್ರೆ ಇಲ್ಲೇನು ಮೇಲ್ಗಡೆ ಬರ್ತೈತಿ, ಕಾಟ್ ಸ್ಕ್ವೇರ್ ಎ ಈಸ್ ಈಕ್ವಲ್ಸ್ ಟು 2 ಸೆಕೆಂಡ್ ಸ್ಕ್ವೇರ್ ಎ ಅಂದ್ರೆ ಇದು ಸೆಕೆಂಡ್ ಎ ಅಂತಂದ್ರೆ ಹೆಂಗೆ ಬರಿಬೋದು ರೀ, 1 ಡಿವೈಡ್ ಬೈ ಕಾಸ್ ಎ ಬರಿಬೋದು, ರೆಸಿಪ್ರೋಕಲ್ ಇಂಟು ಕಾಟ್ ಸ್ಕ್ವೇರ್ ಎನ ಹೆಂಗೆ ಬರಿಬೋದು ರೀ, ಇಲ್ಲಿ ನೋಡ್ರಿ ಕಾಟ್ ಥೀಟಾನ ಹೆಂಗೆ ಬರಿಬೋದು ಗೊತ್ತೇನ್ರಿ, ಕಾಸ್ ಥೀಟಾ ಡಿವೈಡ್ ಬೈ ಸೈನ್ ಥೀಟಾ ಬರಿಬೋದು. ಫಾರ್ಮುಲಾ ಏನು ಬರಿತೀರಿ ಇಲ್ಲಿ, ಕಾಟ್ ಸ್ಕ್ವೇರ್ ಎ ಡಿವೈಡ್ ಬೈ ಸೈನ್ ಸ್ಕ್ವೇರ್ ಎ, ಓಕೆನಾ. ಇಲ್ಲಿ ನೋಡ್ರಿ ಒಂದು ಕಾಸ್ ಇದೆನಾ ಇಲ್ಲಿ, ಸಾರಿ ಕಾಸ್ ಬರಿಬೇಕು ಅಂದರೆ ಕಾಟ್ ಸ್ಕ್ವೇರ್ನ ಏನು ಬರಿತೀವಿ, ಕಾಸ್ ಸ್ಕ್ವೇರ್ ಡಿವೈಡ್ ಬೈ ಸೈನ್ ಸ್ಕ್ವೇರ್ ಬರಿತೀವಿ. ಒಂದು ಕಾಸು ಗೇಟ್ ಕ್ಯಾನ್ಸಲ್ ಆಗ್ತೈತ್ರಿ, ಏನಾಗ್ತೈತ್ರಿ ಇದು 2 ಕಾಸೆ ನೆಕ್ಸ್ಟ್ ಡಿವೈಡ್ ಬೈ ಏನೈತಿರಿ ಇಲ್ಲಿ ಸೈನ್ ಸ್ಕ್ವೇರ್ ಎ ಐತಿ. ಇದನ್ನ ಹೆಂಗೆ ಬರಿಬೋದು ಅಂತ ಹೇಳ್ತೀನಿ ನೋಡ್ರಿ, 2 ಇಲ್ಲಿ ಕಾಸೆ ಇದೆನಾ, ಕಾಸೆಗೆ ಏನು ಮಾಡಿರಿ ಒಂದು ಸೈನ್ ಕೊಡಿ, ಒಂದು ಸೈನ್ ಕೊಡ್ರಿ. ಇನ್ನು ಏನು ಉಳಿತೈತ್ರಿ ಇಲ್ಲಿ, ಒಂದು ಸೈನ್ ಉಳಿತೈತಿ, ಅದೇ ಸೈನ್ ಸ್ಕ್ವೇರ್ ಇದೆ ಅಲ್ವಾ, 2 × 1 ಡಿವೈಡ್ ಬೈ ಸೈನ್ ಎ ಕಾಸ್ ಡಿವೈಡ್ ಬೈ ಸೈನ್ ಎ. ಇವಾಗ ಏನಾಗ್ತದ್ರಿ ಇದು, ಇಲ್ಲಿ ನೋಡಿ ಇಲ್ಲಿ ಬರೀತೀನಿ ನೋಡ್ರಿ ಸ್ವಲ್ಪ, ಇದು ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಬರೀತೀನಿ ನೋಡ್ರಿ, ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಬರೀತೀನಿ ನೋಡ್ರಿ, 2 ಐತಿ ಆಸ್ ಇಟ್ ಈಸ್, 1 ಡಿವೈಡ್ ಬೈ ಕಾಸ್ ಸೈನ್ ಎ ಅಂದ್ರೆ ಏನಾಗುತ್ತೆ, ಕೊಸೆಕ್ ಎ ಆಗುತ್ತಾ, ಕೊಸೆಕ್ ಎ ಆಗುತ್ತಾ. ಕಾಸ್ ಬೈ ಸೈನ್ ಅಂದ್ರೆ ಏನ್ರಿ, ಕಾಸ್ ಬೈ ಸೈನ್ ಅಂದ್ರೆ ಕಾಟ್ ಎ ಆಗುತ್ತಾ. ಇದನ್ನ ಪ್ರೂವ್ ಮಾಡಕ್ಕೆ ಹೇಳಿದ್ನೇನ್ರಿ ನೋಡ್ರಿ ಇಲ್ಲಿ, 2 ಕೊಸೆಕ್ ಎ ಕಾಟ್ ಎ, ಇಟ್ ಈಸ್ ಎನ್ RHS, therefore LHS ಈಸ್ ಈಕ್ವಲ್ಸ್ ಟು RHS ಅಂತ. ಇಲ್ಲಿ ನೋಡಿ LHS ತಗೊಂಡು ಸಾಲ್ವ್ ಮಾಡ್ತಾ ಬಂದ ನಮ್ಗೆ ಏನು ಸಿಕ್ತಿ, RHS ಸಿಕ್ತು, ಓಕೆನಾ. ಇದು ಇಂಪಾರ್ಟೆಂಟ್ ರೀ ಕಾನ್ಸೆಪ್ಟ್, ಅಂದ್ರೆ ಸ್ವಲ್ಪ ಇದು ಬೇಸಿಕ್ ಎಲ್ಲ ಐಡಿಯಾ ಇರಬೇಕು, ಅಂದರೆ ಆರಾಮ್ಸೆ ಏನು ಮಾಡ್ಬೋದಪ್ಪ ಅಂದರೆ ಸಾಲ್ವ್ ಮಾಡ್ಬೋದು. ಇಲ್ಲಿ ನೋಡಿ ಏನು ಕ್ವಶನ್ ಕೇಳಿದಾರಪ್ಪ ಅಂತಂದ್ರೆ, ಪ್ರೂವ್ ದ್ಯಾಟ್ ಕಾಸ್ ಎ ಡಿವೈಡ್ ಬೈ 1 + sin a ಪ್ಲಸ್ 1 + sin a ಡಿವೈಡ್ ಬೈ ಕಾಸ್ ಎ ಈಸ್ ಈಕ್ವಲ್ಸ್ ಟು 2 ಸೆಕೆಂಡ್ ಎ ಅಂತ ಕೇಳಿದಾನೆ, ಓಕೆನಾ. ಇವಾಗ ಏನು ಮಾಡ್ಬೇಕಪ್ಪ ಅಂದರೆ ಫಸ್ಟ್ಗೆ ಏನು ಮಾಡ್ಬೇಕಂತ ಹೇಳಿದಾರೆ, ಬೈ ಎಲ್ ಎಚ್ ಎಸ್ ಇಟ್ ಇಸ್ ಅನ್ LHS ಬೈ LHS ಏನು ಮಾಡೋಣ, RHS ಏನಂತ ಪ್ರೂವ್ ಮಾಡಮ್ರಿ, 2 ಸೆಕೆಂಡ್ ಎ ಅಂತ ಪ್ರೂವ್ ಮಾಡೋಣ, ಓಕೆನಾ. ಇಲ್ಲಿ ನೋಡಿ ಈ ಥರ ಕಂಡ ತಕ್ಷಣ ಏನು ಮಾಡ್ಬೇಕಂತ ಹೇಳಿದಾರೆ, LCM ತೆಗಿಬೇಕಂತೆ. LCM ಏನಾಗ್ತೈತ್ರಿ, ಸೇಮ್ ರೀ 1 + sin a ಮತ್ತೆ cos a ಆಗ್ತೈತಿ, ಓಕೆನಾ. ಬರ್ಕೋರಿ 1 + sin a ಇದೇನಾಗ್ತದ್ರಿ, cos a ಆಗುತ್ತೆ, ಓಕೆನಾ.
ನೆಕ್ಸ್ಟ್ ಏನು ಮಾಡ್ತೀರಿ ಸೇಮ್ ಇದು ಮಲ್ಟಿಪ್ಲೈ ಇದ್ರ ಜೊತೆ ಮಾಡಿರಿ ಇದನ್ನ ಮಲ್ಟಿಪ್ಲೈ ಇದ್ರ ಜೊತೆಗೆ ಮಾಡಿರಿ ಕಾಸೆ ಇಂಟು ಕಾಸೆ ಏನಾಗತ್ತೆ ರೀ ಕಾಸ್ ಸ್ಕ್ವೇರ್ ಎ ಆಗುತ್ತೆ ಪ್ಲಸ್ ಇಲ್ಲಿ ನೋಡಿ ಇದು ಇಂಪಾರ್ಟೆಂಟ್ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಮತ್ತು ಇದನ್ನು ಮಲ್ಟಿಪ್ಲೈ ಆಗಿರ್ತೈತೆ ರೀ ಇದು ನೆನಪಾಗ್ಬಿಡು ಮತ್ತೆ 1 ಪ್ಲಸ್ ಸೈನ್ ಎ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ರೀ ಕಾಸ್ ಸ್ಕ್ವೇರ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಅಂದರೆ ಏನಾಗುತ್ತೆ ರೀ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇದೇನಾಗುತ್ತೆ ರೀ ಕಾಸ್ ಎ ಆಗುತ್ತಾ ಇಟ್ ಇಸ್ ಅನ್ ಐಡೆಂಟಿಟಿ 1 ಪ್ಲಸ್ ಸೈನ್ ಹೋಲ್ ಸ್ಕ್ವೇರ್ ಇತ್ತಪ್ಪ ಅಂದ್ರೆ ಏನಾಗುತ್ತೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಎಕ್ಸ್ಪಾಂಡ್ ಮಾಡ್ರಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಎಕ್ಸ್ಪಾಂಡ್ ಮಾಡ್ರಿ ಹೆಂಗೆ ಬರುತ್ತೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನು ಬರ್ತೈತೆ ರೀ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಬರುತ್ತಾ ಅದೇ ರೀತಿ ಏನು ಮಾಡ್ರಿ ಇದನ್ನ ಎಕ್ಸ್ಪಾಂಡ್ ಮಾಡ್ರಿ ಏನಾಗ್ತೈತೆ ರೀ ಕಾಸ್ ಸ್ಕ್ವೇರ್ ಎ ಪ್ಲಸ್ 1 ಸ್ಕ್ವೇರ್ ಮೀನ್ಸ್ 1 ಅಂತನಾ 1 ಪ್ಲಸ್ 2 ಇಂಟು ಎ ಅಂದರೆ ಏನು ರೀ 1 ಬಿ ಅಂದರೆ ಏನು ರೀ ಸೈನ್ ಎ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಏನಾಗ್ತೈತೆ ರೀ ಇಲ್ಲಿ ಸೈನ್ ಸ್ಕ್ವೇರ್ ಆಗುತ್ತಾ ಡಿವೈಡ್ ಬೈ 1 ಪ್ಲಸ್ ಸೈನ್ ಎ ನೆಕ್ಸ್ಟ್ ಕಾಸೆ ಆಗುತ್ತಾ ಓಕೆನಾ ಇಲ್ಲಿ ನೋಡಿ ಐಡೆಂಟಿಟಿ ರೀ ಅಂದರೆ ಟ್ರಿಗ್ನೋಮೆಟ್ರಿ ಐಡೆಂಟಿಟಿ ಆಗ್ತದೆ ದೀಸ್ ಆರ್ ಅಲ್ಜಬ್ರಿಕ್ ಐಡೆಂಟಿಟೀಸ್ ಓಕೆ ಇದು ಏನಪ್ಪ ಅಂತಂದರೆ ಟ್ರಿಗ್ನೋಮೆಟ್ರಿ ಐಡೆಂಟಿಟಿ ಏನು ಬರ್ತೈತೆ ರೀ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ಸ್ ಟು 1 ಬರ್ತೈತೆ ರೀ ಹೌದಾ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ಸ್ ಟು 1 ಬರ್ತೈತಿ ಇಲ್ಲಿ ನೋಡಿರಿ ಕಾಸ್ ಸ್ಕ್ವೇರ್ ಎ ಸೈನ್ ಸ್ಕ್ವೇರ್ ಎ ಪ್ಲಸ್ ಮಾಡಿದ್ರೆ ಏನು ಬರ್ತದೆ ರೀ 1 ಪ್ಲಸ್ ಆಲ್ರೆಡಿ 1 ಐತಿ ಪ್ಲಸ್ 2 ಇಂಟು 1 2 ಸೈನ್ ಎ ಡಿವೈಡ್ ಬೈ 1 ಪ್ಲಸ್ ಸೈನ್ ಎ ಕಾಸ್ ಎ ಓಕೆನಾ ನೆಕ್ಸ್ಟ್ ಸ್ಟೆಪ್ ನೋಡ್ರಿ ಇದ್ರದ್ದು ನೆಕ್ಸ್ಟ್ ಸ್ಟೆಪ್ ಐಡೆಂಟಿಟೀಸ್ ಬರ್ಕೊಂಡಿದ್ದಲ್ಲ ನೆಕ್ಸ್ಟ್ ಸ್ಟೆಪ್ ಏನು ಬರ್ತೈತಿ 1 ಪ್ಲಸ್ 1 2 ಆಗುತ್ತೆ ರೀ 2 ಪ್ಲಸ್ 2 ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ನೆಕ್ಸ್ಟ್ ಕಾಸ್ ಎ 2 ಏನು ಮಾಡ್ಬೋದು ರೀ ಇವಾಗ ಆರಾಮ್ಸೆ ಕಾಮನ್ ತೆಗಿಬೋದಾ ಎರಡು ಸೈಡ್ 2 ಐತಿ 2 ಕಾಮನ್ ತೆಗಿಬೋದೇನ್ರಿ 2 ಕಾಮನ್ ತೆಗಿರಿ 2 ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತೈತ್ರಿ 1 ಪ್ಲಸ್ ಇಲ್ಲಿ ಏನು ಉಳಿತೈತ್ರಿ ಸೈನ್ ಎ ಇಲ್ಲಿ 2 ಕಾಮನ್ ಇದೆಪ್ಪ ಇಲ್ಲಿ 2 ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತೈತ್ರಿ ರಿಮೈನಿಂಗ್ 1 ಉಳಿತೈತಿ ಇಲ್ಲಿ 2 ಆಲ್ರೆಡಿ ಹೊರಗಡೆ ತೆಗೆದಿದ್ರಪ್ಪ ಏನು ಉಳಿತೈತ್ರಿ 1 ಅಂದ್ರೆ ಇಲ್ಲಿ ಏನು ಇರೋದು 1 ಇರುತ್ತೆ 1 ಇಂಟು ಸೈನ್ ಅಂದರೆ ಸೈನ್ ಬರ್ತೈತ್ರಿ ಡಿವೈಡ್ ಬೈ 1 ಪ್ಲಸ್ ಸೈನ್ ಎ ಇದೇನಾಗ್ತೈತ್ರಿ ಕಾಸ್ ಆಗುತ್ತೆ ಕಾಸ್ ಎ ಆಸ್ ಇಟ್ ಈಸ್ ಇಲ್ಲಿ ನೋಡಿ 1 ಪ್ಲಸ್ ಸೈನ್ ಎ ಏನಾಗ್ತೈತಿ ಎರಡು ಕ್ಯಾನ್ಸಲ್ ಆಗುತ್ತಾ ರಿಮೈನಿಂಗ್ ಏನು ಉಳಿತೈತ್ರಿ 2 ಡಿವೈಡ್ ಬೈ ಕಾಸ್ ಎ ಉಳಿತೈತಿ ಓಕೆ ರೆಸಿಪ್ರೋಕಲ್ ಆಫ್ ಕಾಸ್ ಏನು ಬರ್ತೈತ್ರಿ ಸೆಕೆಂಡ್ ರೆಸಿಪ್ರೋಕಲ್ ಆಫ್ ಕಾಸ್ ಏನು ಬರ್ತೈತ್ರಿ ಸೆಕೆಂಡ್ ಬರುತ್ತೆ 2 ಇಂಟು ಸೆಕೆಂಡ್ ಎ ಇದೇ ಪ್ರೂವ್ ಮಾಡಕ್ಕೆ ಇದಲ್ರಿ therefore LHS equals to RHS ಅರ್ಥ ಆಯ್ತೇನ್ರಿ ಈಸಿ ಇರ್ತೈತ್ರಿ ಸ್ವಲ್ಪ ಥಿಂಕ್ ಮಾಡಬೇಕು ಸ್ವಲ್ಪ ಐಡೆಂಟಿಟೀಸ್ ಮತ್ತು ರೆಸಿಪ್ರೋಕಲ್ಸ್ ಸ್ವಲ್ಪ ಗೊತ್ತಿರ್ಬೇಕ್ರಿ ಆಯ್ತಾ ಈ ಕ್ವಶನ್ ನೋಡ್ರಿ ಆ್ಯಕ್ಚುಲಿ 3 ಮಾರ್ಕ್ಸಿನ ಕ್ವಶನ್ ರೀ ಇದು 3 ಮಾರ್ಕ್ಸಿನ ಕ್ವಶನ್ ಕೇಳಿದಂತೆ ನೀವು ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳೋ ಕ್ವಶನ್ ಇದು ಜಸ್ಟ್ ನಿಮ್ಗೆ ಐಡೆಂಟಿಟಿ ಗೊತ್ತಿದ್ರೆ 3 to 4 ಸ್ಟೆಪ್ಪಲ್ಲಿ ಏನಾಗುತ್ತಪ್ಪ ಅಂದರೆ ಇದು ಫುಲ್ ಸಾಲ್ವ್ ಮಾಡ್ಬೋದು ರೀ ಜಸ್ಟ್ ಐಡೆಂಟಿಟೀಸ್ ಬಗ್ಗೆ ಐಡಿಯಾ ಇದ್ದರೆ ಅಂದರೆ 3 ಮಾರ್ಕ್ಸಿನ ಕ್ವಶನ್ ರೀ ಇದು ಫುಲ್ ಈಸಿ ಇದೆ ಇಲ್ಲಿ ನೋಡಿ ಏನು ಹೇಳತ್ತಂದ್ರಿ ಪ್ರೂವ್ ದ್ಯಾಟ್ ಸೈನ್ ಎ ಪ್ಲಸ್ ಕೊಸೆಕ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕೆಂಡ್ ಎ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಪ್ರೂವ್ ಮಾಡಕ್ಕೆ ಹೇಳಕತ್ತಾನೆ ಹೌದಾ ಇಲ್ಲಿ ನೋಡಿ ಬೈ LHS ಸೇಮ್ ರೀ LHS ತಗೋಬೇಕು RHS ನ ಪ್ರೂವ್ ಮಾಡಬೇಕು ಆಯ್ತಾ 7 ಟ್ಯಾನ್ ಸ್ಕ್ವೇರ್ ಎ ಕಾಟ್ ಸ್ಕ್ವೇರ್ ಎ ನೆನಪಿರ್ಬೇಕು ಏನು ಪ್ರೂವ್ ಮಾಡಕ್ಕೆ ಹೊಂಟೇವತ್ತ ಇಲ್ಲಿ ನೋಡಿ
ಇದು ಯಾವ ಥರ ಕಾಣಿಸತ್ರಿ ನಿಮಗೆ? a+b² ಕಾಣಿಸ್ತಿದೇನಾ? ಐಡೆಂಟಿಟಿ ಕಾಣಿಸ್ತಿದೇನಾ? ಎಕ್ಸ್ಪಾಂಡ್ ಮಾಡ್ರಿ ನೀಟಾಗ. ಇಲ್ಲಿ ನೋಡಿ, sin square a plus cosec square a plus means a square plus b square plus 2ab 2 sin a cosec a ಅಂದ್ರೆ 2ab ಅಂದಂಗ. a ಇದು b ಇದ್ದಂಗ. ಇಲ್ಲಿ ನೆಕ್ಸ್ಟ್ ಸೇಮ್ ರೀ, ಏನು ಮಾಡ್ತೀರಾ? cos square a plus secant square a ಅಂದ್ರೆ a square plus b square ಅನ್ನಂಗ್ರಿ ಪ್ಲಸ್ 2ab. ಇದು a ಇದ್ದಂಗ, ಇದು b ಇದ್ದಂಗ. 2 cos a ನೆಕ್ಸ್ಟ್ secant a ರೀ. ಓಕೆನಾ? ಏನು ಪ್ರೂವ್ ಮಾಡಕೊಂಡೇವ್ರಿ? 7 ಪ್ಲಸ್ tan square a ಪ್ಲಸ್ cot square a ಅಂತ ಪ್ರೂವ್ ಮಾಡಕೊಂಡೇವ. ನೆನಪಿರ್ಬಿಡಿ ನಿಮ್ಗೆ. ಇಲ್ಲಿ ನೋಡಿ, ಕರೆಕ್ಟಾಗಿ ನೋಡಿ, sin square a ಪ್ಲಸ್ cos square a ಐಡೆಂಟಿಟಿ ರೀ. sin square a ಪ್ಲಸ್ cos square a ಈಕ್ವಲ್ಸ್ ಟು 1 ಬರಿಬೋದಾ? 1. ಓಕೆ, ನೆಕ್ಸ್ಟ್ ರೀ, ಇವೆರಡು ಸೇರಿಸಿ ಏನು ಮಾಡಿದೇವ್ರಿ ನಾವೀಗ? 1 ಬರ್ದೇವಿ. ನೆಕ್ಸ್ಟ್ ಏನು ಮಾಡ್ಬೋದ್ರಿ? ಇಲ್ಲಿ ನೋಡಿ, cosec square a ಪ್ಲಸ್ 2 sin a. ಈ cosec ಅದು ರೆಸಿಪ್ರೋಕಲ್ ಏನಾಗುತ್ತೆ? 1 sin a ಆಗುತ್ತೆ ಪ್ಲಸ್ ಇಲ್ಲಿ ಆಲ್ರೆಡಿ ಇದು ಎರಡು ಸೇರಿಸಿ 1 ತಗೊಂಡಿದ್ರೆ ಐಡೆಂಟಿಟಿ. ಇಲ್ಲಿ ನೆಕ್ಸ್ಟ್ secant square a ಪ್ಲಸ್ 2 cos a ಇಂಟು 1 cos a ಆಗ್ತೈತ್ರಿ. ರೆಸಿಪ್ರೋಕಲ್ ಸೆಕೆಂಡ್ ಅದು ರೆಸಿಪ್ರೋಕಲ್ ಏನಾಗ್ತೈತ್ರಿ? cos a ಆಗ್ತೈತಿ. cos a ಗೆಟ್ ಕ್ಯಾನ್ಸಲ್ ಆಗ್ತೈತ್ರಿ. ಇಲ್ಲಿ sin a ಗೆಟ್ ಕ್ಯಾನ್ಸಲ್ ಆಗ್ತೈತ್ರಿ. ಓಕೆನಾ? ಇಲ್ಲಿ ನೋಡ್ರಿ, 1 ಪ್ಲಸ್ cosec square a ಪ್ಲಸ್ 2 ಕ್ಯಾನ್ಸಲ್ ಆಗೈತ್ರಿ. 2 ಇಂಟು 1 2 ಪ್ಲಸ್ ಇಲ್ಲಿ ಏನಾಗಿದೆ? secant square a ಪ್ಲಸ್ cos a ಗೆಟ್ ಕ್ಯಾನ್ಸಲ್ ಆಗೈತಿ. ಏನು ಉಳಿತೈತ್ರಿ? 2 ಉಳಿತೈತಿ. ಇಲ್ಲಿ ನೋಡ್ರಿ, 1 ಪ್ಲಸ್ 2 ಪ್ಲಸ್ 2 ಎಷ್ಟಾಗ್ತೈತ್ರಿ? 5 ಆಗುತ್ತೆ. ಪ್ಲಸ್ cosec square ಐಡೆಂಟಿಟಿ ಏನಾಗ್ತೈತ್ರಿ? cosec square ಐಡೆಂಟಿಟಿ ಏನು ಬರ್ತೈತ್ರಿ? 1 ಪ್ಲಸ್ cot square a ಈಕ್ವಲ್ಸ್ ಟು cosec square a ಇದು ಏನಾಗ್ತೈತ್ರಿ? ಸೆಕೆಂಡ್ ಏನು ಬರೀಬೋದ್ರಿ? 1 ಪ್ಲಸ್ tan square a ಈಸ್ ಈಕ್ವಲ್ಸ್ ಟು secant square a ಬರೀಬೋದಾ? ಅಂದ್ರೆ cosec square ಪ್ಲೇಸ್ ಅಲ್ಲಿ ಏನು ಹಾಕ್ಬೋದ್ರಿ ನಾವು ಆರಾಮ್ಸೆ ಇವಾಗ? 1 ಪ್ಲಸ್ cot square a ಪ್ಲಸ್ ನೆಕ್ಸ್ಟ್ ಏನು ಬರೀತೀರಿ? ಸೆಕೆಂಡ್ ಇದು ಆಲ್ರೆಡಿ ಆ್ಯಡ್ ಮಾಡಿದ್ರಿ, ನೆನಪೈತಲ್ರಿ? ಮತ್ತೆ ಎರಡು ಆ್ಯಡ್ ಮಾಡಿದಾದ್ಮೇಲೆ 5 ಬಂದಿರೋದು. ಇದು cosec square ಏನು ಹೆಂಗೆ ಬರೀಬೋದು? 1 ಪ್ಲಸ್ cot square. ಈ secant square ಏನು ಹೆಂಗೆ ಬರೀಬೋದ್ರಿ? 1 ಪ್ಲಸ್ tan square a. 5 ಪ್ಲಸ್ 1 ಪ್ಲಸ್ 1 ಎಷ್ಟಾಗ್ತೈತ್ರಿ? 7 ಆಗುತ್ತಾ? ಪ್ಲಸ್ ಏನು ಬರೆಯಕಿದ್ರಿ? 7 ಪ್ಲಸ್ tan square a ಪ್ಲಸ್ cot square a ಅಂತ ಬರೆಯಕ್ಕೆ ಹೇಳಿದ್ದು, ಹೌದಾ? ಅವು ಹೆಂಗೆ ಕೇಳೋಣ ಹಂಗೆ ಬರೀರಿ. ಇಲ್ಲಿ ನೋಡಿ, 5 ಪ್ಲಸ್ 1 ಪ್ಲಸ್ 1 7 ಆಯ್ತು. ನೆಕ್ಸ್ಟ್ tan square a ಪ್ಲಸ್ cot square a. RHS ಪ್ರೂವ್ ಮಾಡಿದೇವೇನ್ರಿ? RHS ಇದನ್ನ ಪ್ರೂವ್ ಮಾಡಬೇಕೈತಿ ನೋಡ್ರಿ. ಜಸ್ಟ್ ಹಾರ್ಡ್ಲಿ 2 ಎಷ್ಟು 5 ಸ್ಟೆಪ್ಸಲ್ಲಿ ಏನಾಯ್ತು? 3 ಮಾರ್ಕ್ಸ್ ಆರಾಮ್ಸೆ. ಜಸ್ಟ್ ಏನ್ರಿ ಸ್ವಲ್ಪ ಐಡೆಂಟಿಟೀಸ್ ಗೊತ್ತಿರ್ಬೇಕಷ್ಟ, ಆಯ್ತಾ? ಇವಾಗ ಏನು ಮಾಡಿದ್ರಿ? therefore LHS is equals to RHS. ಓಕೆನಾ? ಈ ಥರ ಏನಪ್ಪ ಅಂತಂದರೆ ಕ್ವಶನ್ಸ್ ಅರೈಸ್ ಆಗ್ತಾವೆ. ಒಂದು ಸ್ವಲ್ಪ ನೋಡಿ, ಮಾಡಲ್ ಕ್ವಶನ್ ಪೇಪರು ಸ್ಟೇಟ್ ಲೆವೆಲಲ್ಲಿ ಕ್ವಶನ್ ಪೇಪರಲ್ಲಿ ಇರ್ತಾವಲ್ಲ ಕ್ವಶನ್ಸ್ನ, ಅವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಸಾಲ್ವ್ ಮಾಡಿ. ಮಾಡಿರಿ, ಈಸಿಯಾಗಿ ಏನು ಮಾಡ್ಬೋದಪ್ಪ ಅಂದರೆ ಆರಾಮ್ಸೆ 3 to 4 ಮಾರ್ಕ್ಸ್ನ ಆರಾಮ್ಸೆ ತೊಗೋಬೋದು. ಓಕೆನಾ? ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಓಕೆ, ಥ್ಯಾಂಕ್ ಯು. ಕ್ಲಾಸ್ ಕಂಟಿನ್ಯೂ ಆಗುತ್ತೆ.